ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಂದುಸ್ ಅಕಾಡೆಮಿ ಲರ್ನ್ ಟುಡೇ ಲೀಡ್ ಟುಮಾರೋ. ಎಲ್ರಿಗೂ ಸ್ವಾಗತ. ಈ ದಿನ ನಾನು ನಿಮಗೊಂದು ಹೊಸ ಅಪ್ಡೇಟ್ ನೀಡಲಿಕ್ಕೆ ಬಂದಿದ್ದೀನಿ. ಆ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ, ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ ಅರ್ಜಿ ಆಹ್ವಾನ ಮಾಡಲಾಗಿದೆ 6th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ. ನವೋದಯದಲ್ಲಿ ಯಾರ್ಯಾರೆಲ್ಲ ತನ್ನ ಮಕ್ಕಳನ್ನ ಸೇರ್ಪಡೆ ಮಾಡಬೇಕು ಅಂತ ಹೇಳ್ತಿದ್ದೀರಾ, ಅಂದ್ರೆ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ ಸ್ಕೂಲ್ಗಳಿಗೆ, ಅದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಇದರಲ್ಲಿ ಏನೇನೆಲ್ಲ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಈ ಸೆಷನಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಅದು ಹೇಗೆ ಅಂತ ಹೇಳಿದ್ರೆ, ಜವಾಹರ್ ನವೋದಯ ವಿದ್ಯಾಲಯಗಳಲ್ಲಿ 6ನೇ ತರಗತಿ ಪ್ರವೇಶ ಪಡೆಯಲು ಅರ್ಜಿ ಆಹ್ವಾನ ಮಾಡಿದ್ದಾರೆ. ಅದಕ್ಕೆ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಅಪ್ಲೈ ಮಾಡಬಹುದು. ದೇಶಾದ್ಯಂತ ಒಟ್ಟು 653 ವಿದ್ಯಾಲಯಗಳಲ್ಲಿ, ಅಂದ್ರೆ JNV ಅಂದ್ರೆ ಜವಾಹರ್ ನವೋದಯ ವಿದ್ಯಾಲಯಗಳು ಅಂತ ಅರ್ಥ. ಅದಕ್ಕೆ ಸೆಲೆಕ್ಷನ್ ಟೆಸ್ಟ್ ನ ಮಾಡಲಿಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಟೋಟಲ್ 653 JNV ಇದ್ದು, ಜಿಲ್ಲೆಗೆ ಒಂದರಂತೆ, ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲೆಗೆ ಒಂದರಂತೆ 31 JNV ಇದೆ. ಅಂದ್ರೆ 31 ವಿದ್ಯಾಲಯಗಳಿದೆ. ಅದರಲ್ಲಿ 2 ಹಂತದಲ್ಲಿ ಪರೀಕ್ಷೆ ನಡೆಯುತ್ತೆ. ಯಾವ್ಯಾವ ಹಂತದಲ್ಲಿ ಅಂತ ಹೇಳಿದ್ರೆ, ಮೊದಲನೇ ಹಂತ ದೆನ್ 2ನೇ ಹಂತ. ಮೊದಲನೇ ಹಂತದ ಪರೀಕ್ಷೆ ಬಂದು 18/1/2025 ಬೆಳಗ್ಗೆ 11:30ಕ್ಕೆ ಆರಂಭ ಆದ್ರೆ, 2ನೇ ಹಂತದ ಪರೀಕ್ಷೆ 12/4/2025ಕ್ಕೆ ಆರಂಭ ಆಗುತ್ತೆ. ಕರ್ನಾಟಕದಲ್ಲಿ 2025 ಜನವರಿ 18ರಂದು ಈ ಅರ್ಹತಾ ಪರೀಕ್ಷೆ ಅಂದ್ರೆ ಸೆಲೆಕ್ಷನ್ ಟೆಸ್ಟ್ ನಡೆಯುತ್ತೆ. ಅರ್ಜಿ ಸಲ್ಲಿಸುವ ದಿನಾಂಕ, ಅರ್ಜಿ ಯಾವಾಗ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಡೇಟ್ 16/7/2024, ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ 16/9/24, 16ನೇ ತಾರೀಕು 9ನೇ ತಿಂಗಳು 2024 ಲಾಸ್ಟ್ ಇರುತ್ತೆ ಡೇಟು ನಿಮಗೆ. ದೆನ್ ವೆಬ್ಸೈಟ್ನ ನಾನು ಇಲ್ಲಿ ಕೊಟ್ಟಿದ್ದೀನಿ. ದೆನ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೋಬಹುದು ಅಪ್ಲೈಗೆ. ಸೊ ಪ್ರೊಸೀಜರ್ಸ್ ಏನೇನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಅಂತ ಹೇಳಿದ್ರೆ, ಪ್ರೊಸೀಜರ್ ಆನ್ಲೈನ್ ಮೋಡಲ್ ಇರುತ್ತೆ. ದೆನ್ ಲಿಂಕ್ ಆಧಾರದ ಮೇಲೆ ನೀವು ಅಪ್ಲೈ ಮಾಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅದ್ರ ಮೂಲಕ ಕೂಡ ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಬಂದು ದಾಖಲಾತಿಗಳು, ಅಂದ್ರೆ ದಾಖಲೆಗಳು, ಡಾಕ್ಯುಮೆಂಟೇಶನ್ ಏನೇನೆಲ್ಲ ಇರುತ್ತೆ ಅಂತ ಹೇಳಿದ್ರೆ, 5ನೇ ತರಗತಿ ಓದಿದ ಅಥವಾ ಓದುತ್ತಿರುವ ಶಾಲೆಯ ಹೆಡ್ ಮಾಸ್ಟರ್ ಇಂದ ವಿದ್ಯಾರ್ಥಿ ವ್ಯಾಸಂಗ ಪ್ರಮಾಣ ಪತ್ರ ಅಂದ್ರೆ ಸ್ಟಡಿ ಸರ್ಟಿಫಿಕೇಟ್ ನ ತಗೊಂಡಿರ್ಬೇಕು. ವಿದ್ಯಾರ್ಥಿ ಭಾವಚಿತ್ರ ಅಂದ್ರೆ ಫೋಟೋಗ್ರಫಿ, ಫೋಟೋ ಆಫ್ ಸ್ಟೂಡೆಂಟ್ ಅಂಡ್ ಪೋಷಕರ ಸಹಿ ಸ್ಕ್ಯಾನ್ ಕಾಪಿ, ಪ್ಯಾರೆಂಟ್ ಸಿಗ್ನೇಚರ್ ಸ್ಕ್ಯಾನ್ ಕಾಪಿ ಅಂದ್ರೆ ಪೇರೆಂಟ್ಸ್ ಏನಿರ್ತಾರೆ ಅವರ ಸಿಗ್ನೇಚರ್ ಸ್ಕ್ಯಾನ್ ಕಾಪಿ. ದೆನ್ ವಿದ್ಯಾರ್ಥಿ ಸಿಗ್ನೇಚರ್ ಸ್ಕ್ಯಾನ್ ಕಾಪಿ, ಸ್ಟೂಡೆಂಟ್ ಸ್ಕ್ಯಾನ್ ಕಾಪಿ, ಸಿಗ್ನೇಚರ್ ಸ್ಕ್ಯಾನ್ ಕಾಪಿ ಅಂಡ್ ಆಧಾರ್ ಕಾರ್ಡ್, ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ. ಜೊತೆಗೆ ಇದ್ರಲ್ಲಿ ಇಂಪಾರ್ಟೆಂಟ್ ನೋಟ್ ಏನು ಅಂತ ಹೇಳಿದ್ರೆ, 2 ವಾರಕ್ಕೂ ಮುಂಚೆ ಅಡ್ಮಿಟ್ ಕಾರ್ಡ್ ನ ಬಿಡುಗಡೆ ಮಾಡ್ತಾರೆ. ಸೊ ನೀವು ಡೌನ್ಲೋಡ್ ಮಾಡ್ಕೋಬಹುದಾಗುತ್ತೆ. ಅರ್ಹತೆಗಳು ಏನೇನೆಲ್ಲ ಅರ್ಹತೆಗಳಿರ್ಬೇಕು ಅಂತ ಹೇಳಿದ್ರೆ, ಆಯಾ ಜಿಲ್ಲೆಗಳಲ್ಲಿ 5ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳು ಆಯಾ ಜಿಲ್ಲೆಗಳ JNVಯಲ್ಲಿ ಅರ್ಜಿ ಸಲ್ಲಿಸಬೇಕು. ಆ ಪ್ರದೇಶದಲ್ಲಿ ಏನೇನು ಸ್ಟೂಡೆಂಟ್ಸ್ ವ್ಯಾಸಂಗ ಮಾಡ್ತಾ ಇದ್ದಾರೆ, ಆ ಪ್ರದೇಶದಲ್ಲಿರುವಂತ ಅಂದ್ರೆ ಆ ಜಿಲ್ಲೆಯಲ್ಲಿ ಇರುವಂತಹ ವಿದ್ಯಾಲಯ JNV ವಿದ್ಯಾಲಯದಲ್ಲಿ ಅವರು ಅಪ್ಲಿಕೇಶನ್ ನ ಸಲ್ಲಿಕೆ ಮಾಡಬಹುದು. ವಿದ್ಯಾರ್ಥಿಗಳು 5ನೇ ತರಗತಿಯನ್ನು ಸರ್ಕಾರಿ ಶಾಲೆ ಅಥವಾ ಸರ್ಕಾರದಿಂದ ಮಾನ್ಯತೆ ಹೊಂದಿದ ಶಾಲೆಗಳಲ್ಲಿ ಓದುತ್ತಿರಬೇಕು. ಅಂದ್ರೆ ಸರ್ಕಾರದಿಂದ ಮಾನ್ಯತೆ ಹೊಂದಿರುವ ಶಾಲೆಗಳಲ್ಲಿ ಅವರು ಓದ್ತಿರ್ಬೇಕಾಗತ್ತೆ. 2025-2026ನೇ ಸಾಲಿನಲ್ಲಿ JNVಗಳಲ್ಲಿ 6ನೇ ತರಗತಿ ಪ್ರವೇಶ ಪಡೆಯಲು ಬಯಸುವ ವಿದ್ಯಾರ್ಥಿಗಳಂದ್ರೆ ಯಾರ್ಯಾರೆಲ್ಲ 6ನೇ ತರಗತಿನ JNVನಲ್ಲಿ ಪ್ರವೇಶ ಪಡಿಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ವಿದ್ಯಾರ್ಥಿಗಳು 1/5/2013ಕ್ಕಿಂತ ಮೊದಲು ಜನಿಸಿರಬಾರದು. ಇದು ತುಂಬಾ ಕ್ಲೀನ್ ಆಗಿ ನೋಟ್ ಮಾಡ್ಕೊಳ್ಳಿ. 1/5/2013ಕ್ಕಿಂತ ಮೊದಲು ಜನಿಸಿರಬಾರದು. ಅಂದ್ರೆ ಆ ಮಗು, ಯಾವ ಮಗು ವ್ಯಾಸಂಗ ಮಾಡೋಕೆ ಯಾವ ಮಗು JNVನಲ್ಲಿ ಓದೋದಕ್ಕೆ ವ್ಯಾಸಂಗ ಮಾಡೋದಕ್ಕೆ ಇಷ್ಟಪಡುತ್ತೋ, ನೀವೇನ್ ಮಗುನ್ ಸೇರಿಸಬೇಕು ಅಂತ ಹೇಳ್ತಿದ್ದೀರೋ ಆ ಮಗು 1/5/2013ಕ್ಕಿಂತ ಮೊದಲು ಜನಿಸಿರಬಾರದು. ಹಾಗೂ 31/7/2015 ನಂತರ ಜನಿಸಿರಬಾರದು. ಇದೆರಡು ಮುಖ್ಯವಾಗಿರುತ್ತೆ. ದೆನ್ ಈ ತರಗತಿಯ ಪ್ರವೇಶ ಪರೀಕ್ಷೆ ಬರೆದ ವಿದ್ಯಾರ್ಥಿ ಯಾವ ಆಧಾರದ ಮೇಲೆ ತಗೊಂತಾರೆ ಅಂತ ಹೇಳಿದ್ರೆ, 75% ವಿದ್ಯಾರ್ಥಿಗಳನ್ನು ಆಯಾ ಗ್ರಾಮೀಣ ಭಾಗದ ಜಿಲ್ಲೆಯವರನ್ನ ಆಯ್ಕೆ ಮಾಡ್ಕೊಳ್ಳಾಗುತ್ತೆ. ಅಂದ್ರೆ ಆಯಾ ಜಿಲ್ಲೆಗಳಲ್ಲಿ ವ್ಯಾಸಂಗ ಮಾಡ್ತಿರೋ ಮಗುನ 75% ಅಷ್ಟು ಅವ್ರು ತಗೊಂಡ್ರೆ, ಉಳಿದ 25% ಅಷ್ಟು ಮೆರಿಟ್ ಆಧಾರದ ಮೇಲೆ ತಗೊಳ್ತಾರೆ. ನೆಕ್ಸ್ಟ್ ಬಂದ್ರೆ ಭಾಷೆಗಳು, ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಎಕ್ಸಾಮ್ ಇರುತ್ತೆ ಅಂತ ಹೇಳಿದ್ರೆ, ಭಾಷೆಗಳು ಆಯಾ ರಾಜ್ಯದ ಅಧಿಕೃತ ಭಾಷೆ ಜನತೆಗೆ ಇಂಗ್ಲಿಷ್ ಹಾಗೂ ಹಿಂದಿ ಮಾತ್ರವಲ್ಲದೆ ಇತರ ಹಲವು ಭಾಷೆಗಳಲ್ಲಿ ಪರೀಕ್ಷೆ ಇರುತ್ತೆ. ಆದ್ರೆ ಇಂಗ್ಲಿಷ್ ಹಿಂದಿ ಮಾತ್ರ ಅಲ್ಲದೆ ಇನ್ನ ಕೆಲವು ಲ್ಯಾಂಗ್ವೇಜಸ್ ಅಲ್ಲಿ ಎಕ್ಸಾಮ್ಸ್ ಇರುತ್ತೆ. ಅದೇನಂತ ಹೇಳಿದ್ರೆ, ಹಿಂದಿ, ಇಂಗ್ಲಿಷ್, ಕನ್ನಡ, ತೆಲುಗು, ಮರಾಠಿ, ಉರ್ದು, ತಮಿಳು, ಮಲಯಾಳಂ, ಇನ್ನು ಹಲವು ಭಾಷೆಗಳಲ್ಲಿ ಎಕ್ಸಾಮ್ಸ್ ಇರುತ್ತೆ. ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ರೀತಿ ಇರುತ್ತೆ. ಟೋಟಲ್ 80 ಕ್ವೆಶನ್ಸ್ ಇರುತ್ತೆ. 100 ಮಾರ್ಕ್ಸ್ಗೆ 2 ಅವರ್ಸ್ ಇರುತ್ತೆ. ಸೊ ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯ ಪ್ರಶ್ನೆ ಪತ್ರಿಕೆ 40 ಕ್ವೆಶನ್ 50 ಮಾರ್ಕ್ಸ್ ಇರುತ್ತೆ. 1 ಅವರ್ ಅಂದ್ರೆ 60 ಮಿನಿಟ್ಸ್ ಇರುತ್ತೆ. ಅರ್ಥಮೆಟಿಕ್, ಅಂಕಗಣಿತದ ಮೇಲೆ 20 ಕ್ವೆಶನ್ಸ್ ಇರುತ್ತೆ. 25 ಮಾರ್ಕ್ಸ್ ಇರುತ್ತೆ. 30 ಮಿನಿಟ್ಸ್ ಇರುತ್ತೆ. ಸಬ್ಜೆಕ್ಟ್ ವೈಸ್ ಕ್ವೆಶನ್ ಪೇಪರು 20 ಕ್ವೆಶನ್ಸ್ ಇರುತ್ತೆ. 25 ಮಾರ್ಕ್ಸ್ ಇರುತ್ತೆ. 30 ಮಿನಿಟ್ಸ್ ಇರುತ್ತೆ. ಸೊ ಟೋಟಲು
3 ಸೆಕ್ಷನ್ ಇಂದ ಹಿಡಿದು 80 ಕ್ವೆಶನ್ಸ್ಗೆ 100 ಮಾರ್ಕ್ಸ್, ಟೋಟಲ್ 2 ಅವರ್ಸ್ ಇರುತ್ತೆ. ಸೊ ಎಕ್ಸಾಮ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 11:30ರಿಂದ 1:15 ತನಕ ಇರುತ್ತೆ. ಸೊ ಇದಿಷ್ಟು ನವೋದಯ ವಿದ್ಯಾಲಯದ ಜವಾಹರ್ ನವೋದಯ ವಿದ್ಯಾಲಯದ ಅರ್ಜಿ ಆಹ್ವಾನದಲ್ಲಿ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಅರ್ಜಿ ಆಹ್ವಾನ ಮಾಡಿರೋ ಪ್ಯಾಟರ್ನ್ ಆಗಿರುತ್ತೆ. ಯಾರ್ಯಾರೆಲ್ಲ ತಮ್ಮ ಮಕ್ಕಳಿಗೆ ಒಳ್ಳೆ CBSE ಸಿಲೆಬಸ್ನಲ್ಲಿ ಒಳ್ಳೆ ಉದ್ಯೋಗ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವ್ರಿಗೆ ಈಗಿಂದನೇ ಪ್ರಿಪೇರ್ ಮಾಡಿ. 5ನೇ ಕ್ಲಾಸ್ ಮಕ್ಕಳು, ಓದುತ್ತಿರೋ ಮಕ್ಕಳು ಕೂಡ ಹಾಕ್ಬೋದು. ಸೊ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಸೆಷನ್ನ ನಾನು ಇಲ್ಲಿ ಮುಗಿಸ್ತಿದ್ದೀನಿ. ನಮ್ಮ ಚಾನೆಲ್ನ ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.